ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಾನು ವಿದ್ವಾನ್ ಕುಮಾರಸ್ವಾಮಿ ಶಾಸ್ತ್ರಿ, ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಈ ದಿನ ವಿವಾಹ ವಿಳಂಬ ಆದರೆ ಹಿಂದಿನ ಕಾರ್ಯಕ್ರಮದಲ್ಲಿ ವಿವಾಹ ಯಾವ ಸಮಯದಲ್ಲಿ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಆದರೆ ವಿವಾಹ ವಿಳಂಬ ಆಗಿದೆ, ಗಂಡು ಹೆಣ್ಣಿಗೆ ಏಜ್ ಆಗ್ತಾ ಇದೆ, 25 ಆಯಿತು, 26 ಆಯಿತು, 28 ಆಯಿತು, 30, 32 ಆಯಿತು, ಆಯಿತಾ. ಈಗ ವಿವಾಹಗಳು ತುಂಬ ವಿಳಂಬ ಆಗ್ತಾ ಇದ್ದವು. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ವಿವಾಹ ವಿಳಂಬಕ್ಕೆ ಕಾರಣ ಈ ಮೊಬೈಲ್ ಅಂತ ಹೇಳ್ತಾ ಇದ್ದೀನಿ ನಾನು. ಮೊದಲು ಹಿರಿಯರು ಒಬ್ಬರಿಂದ ಒಬ್ಬರು ಪರಿಚಯ ಹಚ್ಚಿ ಇನ್ನೊಬ್ಬರು ಇವ್ರ ಮಕ್ಕಳು ಇಲ್ಲಿದ್ದಾರೆ, ಇವ್ರ ಮಗಳು ಇಲ್ಲಿದ್ದಾರೆ ಅಂತ ತೋರಿಸೋಂಥದ್ದು ಒಬ್ಬರ ಮನಸ್ಥಿತಿಯಿಂದ ಆಗ್ತಾಯಿತ್ತು. ಇವತ್ತು ಮೊಬೈಲ್ ಆನ್ಲೈನ್ ಯುಗದಿಂದ ಆಗ್ತಾಯಿದೆ. ಮತ್ತು ಇವರು ನೋಡ್ತಾ ಇದ್ದಾರಾ, ಅದು ವಿಷಯಗಳು ಪೂರ್ಣ ತಿಳ್ಕೊಳಲ್ಲ. ಅಲ್ಲಿ ಫೋಟೋ ನೋಡ್ತಾರೆ, ಏನೋ ಒಂದು ಬಯೋಡಾಟಾ ನೋಡ್ತಾರೆ, ಹಿಂಗೆ ಸರಿಸಿಬಿಡ್ತಾರಂತ. ಇಲ್ಲಿ ಮದುವೆ ಅಂದರೆ ಇಬ್ಬರ ಮನಸ್ಸಿನ ಬಾಂಧವ್ಯ. ಇದು ಬಾಂಧವ್ಯ ಯಾವಾಗ ಬೆರಿಬೇಕು? ಒಬ್ರನ್ನೊಬ್ಬರು ನೋಡಿದಾಗಲೇ ಬಾಂಧವ್ಯ ಸ್ಟಾರ್ಟ್ ಆಗ್ತೈತಿ. ನೋಡೋಂಥ ಕಾರ್ಯಕ್ರಮನೇ ಇಲ್ಲ, ಫೋನಲ್ಲಿ ನೋಡ್ತೇವೆ, ಸರಿಸ್ತಾ ಇರ್ತೀವಿ. ಅದಕ್ಕೇನು ಫೋಟೋ ಅಂದರೆ ಜೀವ ಇದೆಯಾ? ಆದ್ದರಿಂದ ನೀವು ಫೇಸ್ ಟು ಫೇಸ್ ಗಂಡು ಹೆಣ್ಣನ್ನು ನೋಡಬೇಕು. ಅದಕ್ಕೆ ಹಿರಿಯರು ಹೆಣ್ಣು ನೋಡುವ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಅದು ಒಳ್ಳೆಯ ಸಮಯ, ಒಳ್ಳೆಯ ಸಂದರ್ಭದಲ್ಲಿ ನೀವು ಮನೆ ಹೊರಡುವಾಗ ಯಾವ ಯೋಗ ಇದೆ, ಯಾವ ಸಮಯದಲ್ಲಿ ಹೊರಟ್ರೆ, ಯಾವ ವಾರ, ಯಾವ ನಕ್ಷತ್ರ, ಯಾವ ತಿಥಿ, ಇದನ್ನೆಲ್ಲ ತಿಳ್ಕೊಂಡು ನಾವು ಉತ್ತಮ ಸಮಯದಲ್ಲಿ ಹೋಗಿದರೆ ಉತ್ತಮ ಕೆಲಸ ಆಗೇ ಆಗುತ್ತೆ. ಆದ್ದರಿಂದ ಮೊದಲು ಈ ಸಮಸ್ಯೆ ಇದೆ. ನೆಕ್ಸ್ಟ್ ಏನಂದರೆ ಬೇಡಿಕೆಗಳು ತುಂಬ ಆಗಿಬಿಟ್ಟಿದೆ. ಈಗ ನಾವೇ ಓವರ್ ಎಕ್ಸ್ಪೆಕ್ಟೇಷನ್ ಆಗಿಬಿಟ್ಟಿದ್ದೀವಿ. ಹೀಗೆ ಇರಬೇಕು ನೋಡಿ, ಅದೃಷ್ಟ ಹೀಗೆ ಇರಬೇಕು ಅನ್ನೋದು ಎಲ್ಲಿಲ್ಲ. ಈಗ ಇದಾನ, ಹುಡುಗ ಇದ್ದಾನೆ, ಹುಡುಗಿ ಇದ್ದಾಳೆ, ಆರೋಗ್ಯವಾಗಿದ್ದಾನ, ಶಕ್ತಿಯುತವಾಗಿದ್ದಾನ, ಅವನ ಆರೋಗ್ಯ ಶಕ್ತಿ ನೋಡಿ, ಮತ್ತು ಅವ್ರ ಅವ್ರ ಹಿಂದೆ ಕುಟುಂಬ ಯಾವ ರೀತಿ ಕುಟುಂಬ, ಅವರ ಹಿನ್ನೆಲೆ, ಅದನ್ನೆಲ್ಲ ತಿಳ್ಕೊಳ್ಳೋಣ ನಾವು. ಯಾವುದು ತಿಳ್ಕೊಳದ ಮಾಡೋದು ಬೇಡ, ಎಲ್ಲ ತಿಳ್ಕೊಳ್ಳಿ. ಅತಿಯಾಗಿ ತಿಳ್ಕೊಳೋದಾಗಿದೆ. ಈಗ ನೌಕರದಾರರೇ ಬೇಕು, ಜಾಬ್ ಹೋಲ್ಡ್ರು, ಮತ್ತು ಆಸ್ತಿವಾನ್ರು ಇರಬೇಕು, ಮತ್ತು ಅವರು ಬದುಕಿ ಸುಖವಾಗಿರ್ತಾರಿಲ್ಲ ಅಂತ ನೋಡ್ತಾ ಇಲ್ಲ. ಈಗ ಮುಂದೆ ಫ್ಯೂಚರ್ ನೋಡ್ತಾ ಇದ್ದಾರೆ. ಫ್ಯೂಚರ್ಗಿಂತ ಈ ಪ್ರೆಸೆಂಟ್ ನೋಡ್ಬೇಕು ನಾವು. ಪ್ರೆಸೆಂಟ್ ಹೆಂಗಿದ್ದಾನೆ, ಹುಡುಗ ಹುಡುಗಿ ಎಷ್ಟಪ್ಪ ಸೈಂಟಿಫಿಕ್ ಆಗಿ 3 ವರ್ಷ ಡಿಫ್ರೆನ್ಸ್ ಇದೆ, ಆಯಿತು, ಅದನ್ನು ನೋಡಬೇಕು. ಮತ್ತು ಅವರ ಜಾತಕ ಬಲದಿಂದ ಶಕ್ತಿ, ಅವರ ಸಾಮರ್ಥ್ಯಗಳು, ಮತ್ತು ಅವರ ಆರೋಗ್ಯ, ಮುಖ್ಯವಾಗಿ ಆರೋಗ್ಯ, ಇವೆಲ್ಲ ಗ್ರಹ ಸ್ಥಿತಿಗಳು ಎಲ್ಲ ತಿಳಿಸ್ಕೊಡ್ತೈತಿ. ಅದನ್ನೆಲ್ಲ ನೀವು ಸರಿಯಾಗಿ ತಿಳ್ಕೋಬೇಕು. ಸಾಲಾವಳಿ ಅನ್ನೋದು ಭ್ರಮೆ ಆಗಿಬಿಟ್ಟಿದೆ. ಇದು ಸಾಲಾವಳಿ ಏನಂದರೆ, ಸಾಲಾವಳಿ ಬಂದಿಲ್ಲ ಗುರುಗಳೇ, ರಾಕ್ಷಸಗಣ, ನಾವು ಹೆಂಗೆ ಮದುವೆ ಆಗ್ಬೇಕು, ಹುಡುಗ ಹುಡುಗಿ ರಾಕ್ಷಸಗಣ. ಇದು ರಾಕ್ಷಸಗಣ ಅಂದರೆ ರಾಕ್ಷಸನ, ಮನುಷ್ಯಗಣ ಅಂದರೆ ಮನುಷ್ಯ ಅಲ್ಲ, ದೇವಗಣ ಅಂದರೆ ಸಾತ್ವಿಕ ಪೂರ ದೇವರ ಅವರು ಅಲ್ಲ. ಇದು ಅವರ ಗುಣ ಸ್ವಭಾವ, ರುಚಿ ಸ್ವಭಾವಗಳನ್ನು ಅಳತಿ ಮಾಡೋ ಮೌಲ್ಯಮಾಪನ. ನೀವು ಈ ಸಾಲಾವಳಿನೇ ಮುಖ್ಯ ತಿಳ್ಕೊಂಬಿಡ್ರಿ. ಸಾಲಾವಳಿ ಅಂದರೇನು, ಸಾಲಾವಳಿ ಯಾವ ಕೂಟವನ್ನು ಎದಕ್ಕೆ ನೋಡಬೇಕು ಅದನ್ನು ಕರೆಕ್ಟಾಗಿ ತಿಳ್ಕೊಳ್ರಿ. ಅದನ್ನು ತಿಳ್ಕೊಂತಾನೇ ಇಲ್ಲ. ಇವತ್ತು ನೀವು ಬರೀ ಸಾಲಾವಳಿ ನಂಬರ್ ನೋಡ್ತಾ ಇದ್ರಿ, ನಂಬರ್ ಮ್ಯಾಚಿಂಗ್ ಇಲ್ಲ. ಋಷಿಮುನಿಗಳು ಗ್ರಂಥಗಳಲ್ಲಿ ಹೇಳಿದ್ದಾರೆ, ಯಾವುದೇ ಸಾಲಾವಳಿ ಕೇವಲ 10-15% ಮಾತ್ರ. ಸಾಲಾವಳಿನೇ ಫೈನಲ್ ಮಾಡ್ಕೊಂಡ್ಬಿಟ್ಟಾರೆ ಇವತ್ತು. ಆ ಸಾಲಾವಳಿ ಫೈನಲ್ ಆಗಬಾರ್ದು. ಸಾಲಾವಳಿ ಗ್ರೀನ್ ಸಿಗ್ನಲ್ ಅಂತ ಹೇಳ್ತಾ ಇದ್ದೀನಿ ನಾನು. ಯಾವತ್ತು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಸಾಲಾವಳಿ ಗಂಡು ಹೆಣ್ಣು ಮನೆಗೆ ಹೋಗ್ಬೋದು, ಅವರ ಗುಣ ಸ್ವಭಾವ ನಡತೆಗಳನ್ನು ಅಳತೆ ಮಾಡುವ ಮೌಲ್ಯಮಾಪನ ಅಷ್ಟೇ. 10-20%. ಉಳಿದ ಗ್ರಹಗತಿಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ಚೆಕ್ ಮಾಡಬೇಕು. ಸಾಲಾವಳಿ 18ಕ್ಕೆ 18 ಬಂದರೂ ಆಯಿತು, 25 ಬಂದರೂ ಆಯಿತು, 16 ಬಂದರೂ ಆಯಿತು, ಎಷ್ಟೇ ಬರಲಿ, ಫಸ್ಟ್ ಫೇಸ್ ಟು ಫೇಸ್ ನೋಡಿ ಮನಸ್ಸು ಭಾವನೆಗಳು ಬೆರಿಬೇಕು, ಆವಾಗ ಮದುವೆ.
ಒಬ್ರನ್ನೊಬ್ಬರು ನೋಡಿಲ್ಲ, ಫೋಟೋ ನೋಡಿ ನಾವು ನಿರ್ಣಯ ಮಾಡ್ತೇವೆ ಅಂದರೆ ಏನು ಕಾರಣ? ಇದು ವಿಳಂಬಕ್ಕೆ ಇದೇ ಮುಖ್ಯ ಕಾರಣ ಆಗಿದೆ ಅಂತ ನಾನು ಹೇಳ ಬಯಸ್ತೇನೆ. ವಿವಾಹ ಯಾಕೆ ವಿಳಂಬ ಆಗ್ತಾ ಇದೆ, ಮತ್ತು ವಿಳಂಬ ಆದವರು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ, ಯಾವ ದೇವರ ಆರಾಧನೆ ಅನುಷ್ಠಾನ ಮಾಡೋದ್ರಿಂದ ನಮಗೆ ಬೇಗ ಕಂಕಣ ಭಾಗ್ಯ ಬರುತ್ತದೆ ಅನ್ನೋ ಪ್ರಶ್ನೆ ಆಗಿದೆ ಇವತ್ತು ಎಲ್ಲರದು. ಮುಖ್ಯವಾಗಿ ನಾಗರ ದೋಷ ಈ ರೀತಿ, ಮತ್ತು ಕುಜ ದೋಷಗಳು, ನಾಗರ ದೋಷಗಳು, ಪಿತೃದೋಷಗಳು ಈ ರೀತಿ ಇದ್ದಲ್ಲಿ ಅವರಿಗೆ ವಿಳಂಬ ಆಗ್ತಾ ಇರುತ್ತೆ. ಅದಕ್ಕೆ ಮುಖ್ಯವಾಗಿ ನಾವು ನಾಗದೇವತೆಗಳ ಆರಾಧನೆ, ಮತ್ತು ನಂತರ ಗಣೇಶನ ಆರಾಧನೆ, ಗೌರಿ ವ್ರತ, ಮತ್ತು ಸಣ್ಣ ಪುಟ್ಟ ದೋಷಗಳಿಗೆ ಈ ರೀತಿ ಇದೆ. ಮತ್ತು ಅವರ ಜಾತಕದಲ್ಲಿ ಕೇಂದ್ರಾಧಿಪತಿಗಳು ಮತ್ತು ಭಾಗ್ಯಾಧಿಪತಿಗಳು ಏನಾದರೂ ದುಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ರೆ, ನವಾಂಶಗಳಲ್ಲಿ ಲಗ್ನ ಮತ್ತು ಸಪ್ತಮಾಧಿಪತಿ ಧನಸ್ಥಾನಾಧಿಪತಿಗಳು ನೀಚ ಸ್ಥಿತಿಯಲ್ಲಿದ್ದರೆ ವಿವಾಹ ವಿಳಂಬ ಆಗ್ತಾ ಇರುತ್ತದೆ. ಮೂಲ ಕಾರಣವನ್ನು ಪತ್ತೆ ಹಚ್ಚಬೇಕು ನಾವು. ಸುಮ್ಮನೆ ನಾವು ಹೋಗಿ ಅಲ್ಲಿ ಹೋದೆ, ಇಲ್ಲಿ ಹೋದೆ, ಎಲ್ಲಿ ಬಂದೆ, ನಾನು ಪೂಜೆ ಮಾಡ್ತಾ ಇದ್ದೀನಿ, ಯಾವುದು ನನ್ನ ಫಲ ದೊರೀತಾ ಇಲ್ಲ, ನಿಮಗೆ ನಾನು ಏನು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಫಲ ಸಿಕ್ಕಿದೆಯಾ ಅಂತ ಕಾರಣ ಆಗುತ್ತೆ. ನೀವು ಆ ಫಲ ಸಿಕ್ಕಿಲ್ಲ ಅಂದರೆ ನಾವು ಮಾಡೋ ಕೆಲಸಗಳು ತಪ್ಪಾಗಿದೆ ಅಂತ ಅದನ್ನು ನಾವು ಮುಖ್ಯವಾಗಿ ತಿಳಿಬೇಕು. ಮತ್ತು ಜಾತಕ ಕುಂಡಲಿಯಲ್ಲಿ ನಿಖರವಾಗಿ ನಿಮ್ಮ ಸಪ್ತಮಾಧಿಪತಿಗಳು ಅಷ್ಟಮ ಷಷ್ಠಮದಲ್ಲಿ ಹೋಗಿದ್ದರೆ ಮತ್ತು ನೀಚ ಸ್ಥಿತಿ ಆಗಿದ್ದರೆ ಪೂಜೆ ಹೋಮಗಳಿಂದ ಕರ್ಮ ಕಳೆಯುತ್ತೆ. ನಿಮಗೆ ಲಾಭ ಬೇಕಂದರೆ ಆ ಗ್ರಹಗಳ ಮಂತ್ರಗಳ ಆರಾಧನೆ ಮಾಡಬೇಕು, ನಾವು ಅನುಷ್ಠಾನ ಮಾಡಬೇಕು. ಮತ್ತು ವ್ರತಗಳನ್ನು ಆರಂಭ ಮಾಡಬೇಕು. ವ್ರತಗಳು ಅನುಷ್ಠಾನಗಳು ಮಾಡಿದರೆ, ಈಗ ನನ್ನ ಕಾಯಿಲೆ ಬಂದರೆ ನಾನೇ ಮೆಡಿಸಿನ್ ತೊಗೋಬೇಕು. ಈಗ ನಮಗೇನು ಮಾಡ್ತಾರೆ, ತಂದೆ ತಾಯಿ ನಾ ಪೂಜೆ ಮಾಡ್ತೇನೆ ಗುರುಗಳೇ, ನನ್ನ ಮಗನ ಮದುವೆ ಆಗ್ತಾಯಿಲ್ಲ, ತಂದೆ ಪೂಜೆ ಮಾಡ್ತೇನೆ, ಮಗನ ಮದುವೆ ಆಗ್ತಾಯಿಲ್ಲ, ಮಗಳ ಮದುವೆ ಆಗ್ತಾಯಿಲ್ಲ ಅಂತ. ಈಗ ನಿಮ್ಗೆ 18 ಆದಮೇಲೆ ನೀವು ಸ್ವಯಾರ್ಜಿತ, ನಿಮಗೆ ನೀವೇ ಮೆಡಿಸಿನ್ ತೊಗೋಬೇಕು. ಈಗ ನನಗೆ ಮದುವೆ ಆಗಿಲ್ಲ ಅಂದ್ರೆ ನಾ ಪ್ರಯತ್ನ ಪಡಬೇಕು, ನಾವು ಪೂಜೆ ಪುನಸ್ಕಾರ ಮಾಡಬೇಕು. ಅದ್ರ ಬದಲು ನಮ್ಮ ತಂದೆ ತಾಯಿ ಮಾಡ್ತಾರಂದ್ರೆ ಆಗಲ್ಲ. ಇಲ್ಲಿ ಏನೋ ಒಂದು ಅವ್ರ ಪೂರ್ವ ಪುಣ್ಯ ಫಲ ಸಿಗ್ಬೋದು ಹೊರತು ಪೂರ್ಣ ಫಲ ನಿಮಗೆ ಸಿಗೋಕ್ಕೆ ಆಗಲ್ಲ. ಆದ್ದರಿಂದ ನಿಮ್ಮ ಇಚ್ಛಾಶಕ್ತಿಗಳು ಕೊರತೆ ಆಗಬಾರ್ದು. ಪೂಜೆ ಅನುಷ್ಠಾನಗಳು ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಈ ಸನ್ಯಾಸಾಶ್ರಮವನ್ನು ತೊರೆದು ಗೃಹಸ್ಥಾಶ್ರಮಕ್ಕೆ ಕಾಲಿಡುವಾಗ ನಾವು ಇದು ಮದುವೆ ಅನ್ನೋದು ಸುಮ್ಮನೆ ನಾವು ಆಡಂಬರ, ಈ ಫೋಟೋ ಶೂಟು ಇಂಥದ್ದೇ ಆಗಿಬಿಟ್ಟಿದೆ. ಇದಕ್ಕೆ ಮುಖ್ಯವಾದ ಗ್ರಂಥಗಳಲ್ಲಿ ಕಾರಣಗಳಿದಾವೆ. ನಮ್ಮ ವಂಶಾಭಿವೃದ್ಧಿಗಾಗಿ, ಸಂತಾನ, ಈ ರೀತಿ ನಾವು ಉತ್ತಮ ಸಂಸಾರ, ನಮ್ಮ ವಂಶಾಭಿವೃದ್ಧಿಯನ್ನು ಬೆಳೆಸ್ಕೊಂಡು ಹೋಗೋಕ್ಕೆ ನಾವು ಈ ವಿವಾಹವನ್ನು ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಆಯಿತಾ ಹಿರಿಯರು, ಇದಕ್ಕೆಲ್ಲ ಒಂದು ಮುಖ್ಯ ಕಾರಣಗಳಿದಾವೆ. ಇದಕ್ಕೆ ವಿವಾಹ ಅಂದ್ರೇನು, ವಿವಾಹ ಕಾರ್ಯಕ್ರಮಗಳು, ಅದರಿಂದ ಯಾವ ರೀತಿ ಸಪ್ತಪತಿಗಳು ಅಂದ್ರೇನು, ಇವನ್ನೆಲ್ಲ ಒಂದೊಂದಾಗಿ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗೋಣ. ಧನ್ಯವಾದಗಳು. ಶ್ರೀ ಗುರುಭ್ಯೋ.